ಸಾರಿ ಗೈಸ್, ಯಾಕೋ ಕನೆಕ್ಷನ್ ಸಡನ್ ಇನ್ಸ್ಟಾಗ್ರಾಮ್ ಲಾಗ್ ಔಟ್ ಮಾಡ್ಬಿಡ್ತು ನನಗೆ. ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್. No problem. I was told to do a facial recognition. Actually, oh really? Yeah. ಯಾರೋ ಮೋಸ್ಟ್ಲಿ ನನ್ನ ಅಕೌಂಟ್ ಲಾಗಿನ್ ಮಾಡಿ ಟ್ರೈ ಮಾಡಿರ್ತಾರೆ ಅನ್ಸುತ್ತೆ. Oh, probably. ಎಷ್ಟು ಪಾಪ್ಯುಲರ್ ಆಗ್ಬಿಡ್ತಾರೆ ಇವಾಗ ನೀವು. ತುಂಬಾ ಸಾರಿ ಗಾಯ್ಸ್, ಸಡನ್ ಆಗಿ ಔಟ್ ಆಗ್ಬಿಟ್ಟೆ, ಹೊರಗಡೆ ಹೋಗ್ಬಿಟ್ಟೆ, ತುಂಬಾ ಸಾರಿ. ಅವ್ರು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಏನೋ ಕೇಳ್ತಾ ಇದ್ರು, ಅಂತ ಟೈಮಲ್ಲಿ ಹೋಗ್ಬಿಡ್ತು. ಶ್ರಾವ್ಯ ಅವ್ರು ಹೇಳ್ತಾ ಇದ್ರು ದೇವ್ರ ಹತ್ರ ಬೇಡ್ಕೊಳಕ್ ಇನ್ಮೇಲೆ ಈಸಿ ಆಯ್ತು ನನ್ಗೆ. ಶ್ರಾವ್ಯ ವೆರಿ ಸಾರಿ, ನಿಮ್ಮ ಏನಾದ್ರು ಗೊತ್ತಾಗ್ಲಿಲ್ಲ. ಸಡನ್ಲಿ ಐ ವಾಸ್ ಟೋಲ್ಡ್ ಟು ಫೇಶಿಯಲ್ ಹೀಗೆ ಮಾಡುವಂತ ಫೇಶಿಯಲ್ ರಿಕಗ್ನಿಷನ್ ಎಲ್ಲ ಬಂತು ಸ್ಕ್ರೀನ್ ಅಲ್ಲಿ. ಅದು ಏನಂತ ಅರ್ಥ ಆಗ್ಲಿಲ್ಲ ನಂಗೆ. ಮೇ ಬಿ somebody is trying to impersonate my account, probably. Maybe possible. Yeah. ನೋಡ, ತುಂಬಾ ಎಲ್ಲರಿಗೂ ತುಂಬಾ ಸಾರಿ. ನಾನು ಟ್ರೈ ಮಾಡ್ತೀನಿ ಈಗ ಆಡ್ ಮಾಡ್ಲಿಕ್ಕೆ, ನೋಡ ಏನಾಗುತ್ತೆ ಅಂತ. ಓಕೆ. ಆಕ್ಚುಲಿ ಹೇಳಿ. ಅವ್ರು ಹೇಳ್ತಾ ಇದ್ರು ದಟ್ ಅವ್ರು ಇಷ್ಟು ದಿವಸ ನಂಗೆ ಆತರ ಹುಡ್ಗಬೇಕು, ಈ ತರ ಹುಡ್ಗಬೇಕು ಅಂತ ಬೇರೆ ಬೇರೆ ಲಿಸ್ಟ್ ಕೊಡ್ಬೇಕಿತ್ತು. ಬಟ್ ಇವಾಗ ಯು ಮೇಡ್ ಇಟ್ ಈಸಿ ಫಾರ್ ಮೀ. ನಂಗೆ ಅರವಿಂದ್ ತರ ಹುಡ್ಗ ಸಿಕ್ಬಿಟ್ರೆ ಸಾಕು ಅಂತ ಕೇಳ್ಕೊಂಡ್ ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಏನು ದಿವ್ಯಾ ಅವರೇ, ನೀವು ಅರವಿಂದ್ ಭಯಂಕರ ಫಿಮೇಲ್ ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಅಂದ್ರೆ ನೀವು ನನಗೆ ಟೆನ್ಷನ್ ಆಗುತ್ತಾ ಅನ್ನೋ ತರ. ನಾನೇನ್ ಟೆನ್ಷನ್ ಇಲ್ಲ, ಬಿಕಾಸ್ ಐ ಆಮ್ ಓಕೆ ಪೀಸ್. ನೋ, ಲೈಕ್ ಯಾರು ಇಲ್ಲ ನಂತ. Seriously? Hi RJ bro. How are you? I'm good. You? Hi. Seriously, I can't believe this. My hands are shivering. Daily I used to message you. ನಾನು ತುಂಬಾ ಮೆಸೇಜ್ ಹಾಕ್ತಾ ಇದ್ದೆ ನಿಮ್ಗೆ, ದಿವ್ಯಾ ಮತ್ತೆ ಅರವಿಂದ್ ಜೊತೆ ಮಾತಾಡ್ಸಿ ಅಂತ. ದಿವ್ಯಾ, ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ನೀವು ಬಿಗ್ ಬಾಸ್ ಬಂದ್ಮೇಲೆ ನಾನು ನಿಮ್ ಮೂವೀಸ್ ನ ಸರ್ಚ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ತಾ ಕುತ್ಕೊಂಡಿದ್ದೆ. ಆಮೇಲೆ ನನ್ ಹಸ್ಬೆಂಡ್ ಡೈಲಿ ಬೈತಾರ ಗೊತ್ತಾ ನಂಗೆ, ನಿಂಗ್ ಮಾಡಕ್ ಕೆಲ್ಸ ಇಲ್ವಾ, ಬರೀ ಅರವಿಂದ್ ದಿವ್ಯಾ ಅಂತಿದೀಯಾ, ನನ್ನೇ ಮರ್ತಿದೀಯಾ ನೀನು ಬಿಗ್ ಬಾಸ್ ಸ್ಟಾರ್ಟ್ ಆದಂಗಿದ್ದ ಅಂತ ಎಲ್ಲ. ಸೀರಿಯಸ್ಲಿ ನಾನು ಇವಾಗ ಶ್ಯೂರ್ ಆಗ್ತಿದೀನಿ, ನಾನು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಯ್ ಅರವಿಂದ್ ಬ್ರೋ. Thank you. Hi. ನಿಮ್ದು ಅಚೀವ್ಮೆಂಟ್ಸ್ ನೋಡಿ ತುಂಬಾ ಖುಷಿ ಆಗ್ತಿದೆ. ನಾನು ಡೈಲಿ ಹೇಳ್ತೀನಿ, ಪ್ರವೀಣ್ ಇಲ್ಲೇ ಅಲ್ವಾ ನಾವ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋದು, ಅತ್ತಿ ಬೆಲೆನೇನೋ ಅವರು ರೇಸಿಂಗ್ ಮಾಡಕ್ಕೆಲ್ಲ ಹೋಗ್ತಾರಂತೆ. ಸರಿ, ನಾವೊಬ್ರು ನೋಡ್ಕೊಂಡ್ ಬರೋಣ, ನಿನ್ಗೂ ಒಂದ್ ಬೈಕ್ ಕೊಡಿಸ್ತೀನಿ, ನೀನು ಹೋಗ್ಬಿಡು ಅಂತ ಹೇಳ್ತಾ ಇರ್ತೀನಿ. ಸೀರಿಯಸ್ಲಿ ನೀವಿಬ್ರು ಅಂದ್ರೆ ನಂಗೆ ತುಂಬಾ ಇಷ್ಟ, ಟು ಬಿ ಫ್ರಾಂಕ್. ಆಮೇಲೆ ಒಂದ್ ಕ್ವಶನ್ ನಾನು ಕೇಳ್ಬೇಕು. ನಾನು ನಿನ್ನೆ 3 ಜನ ಟ್ಯಾಗ್ ಮಾಡ್ಬಿಟ್ಟು ಒಂದ್ ಪೋಸ್ಟ್ ಹಾಕಿದ್ದೆ, ದಿವ್ಯಾ ಅವ್ರು ನೋಡಿದ್ದಾರೆ, RJ ಬ್ರೋಗೂ ನಾನು ಹೇಳಿದ್ದೆ ನೋಡಿ ಅಂತ. ಸೊ ಅವ್ರು ನೋಡಿಲ್ಲ. ನಿನ್ನೆ ದಿವ್ಯಾ ಹಾಕಿರೋ ಪೋಸ್ಟ್ 8 hours ಬ್ಯಾಕ್, ಮತ್ತೆ ಅರವಿಂದ್ ಅವ್ರು ಹಾಕಿರೋ 8 hours ಬ್ಯಾಕ್ ಲಾಸ್ಟ್ ಒಂದ್ ಏನ್ ಪೋಸ್ಟ್ ಹಾಕಿದ್ದೀರಾ, ಅದ್ರಲ್ಲಿ ಮಾತ್ರ ಹ್ಯಾಶ್ ಟ್ಯಾಗ್ ಬಂದ್ಬಿಟ್ಟು ಆರ್ವಿಯಾ ಅಂತ ಇದೆ. ಸೊ ಅದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಹೋಗಲ್ಲ. ಸೊ ಅದೊಂಥರ ಏನೋ ಕುಚ್ ಅಲಗ್ ಅಂತ ಬೇರೆ ತರ ಫೀಲ್ ಆಯ್ತು. ಸೊ ತುಂಬಾ ಖುಷಿ ಆಗ್ತಿದೆ ನಂಗೆ. ನಾನ್ ಬೇಸಿಕಲಿ ಧಾರವಾಡ ಬಂದ್ಬಿಟ್ಟು ಮದ್ವೆ ಆಗ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇದ್ದೀನಿ. ನಿಮ್ಮಿಬ್ರು ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ನಂಗೆ. ನಮ್ಮ ಅತ್ತೆ ಕೂಡ ಮಿಸ್ ಮಾಡ್ತಿದ್ದಾರೆ ಬಿಗ್ ಬಾಸ್ ನೋಡೋದನ್ನ. ಅವ್ರು ಹೇಳ್ತಾ ಇರ್ತಾರೆ, ನಾನ್ ಬಿಗ್ ಬಾಸ್ ನೋಡ್ತಿದ್ದೆ, ನಂಗೆ ಬಿಗ್ ಬಾಸ್ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ. ಸರಿ, ಇವಾಗ ನನ್ನ ಹಸ್ಬೆಂಡ್ ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ಟು ಅದನ್ನೇ ಹೇಳ್ತಿದ್ದಾರೆ, ನಿನ್ಗೆ ಇಷ್ಟೋ ತನಕ ವೇಟ್ ಮಾಡ್ದೆ, ನೀನ್ 8:30 ಅಡ್ಗೆ ಮಾಡ್ತಾ ಇದ್ದೆ, ಊಟ ಮಾಡ್ದೆ, ಇವಾಗ ರೂಮಿಗೆ ಬಂದು ಇದನ್ನೇ ಕಂಟಿನ್ಯೂ ಮಾಡ್ತೀಯ, ಮತ್ತೆ ಇದನ್ನೇ ರಿಪೀಟ್ ನೋಡ್ತೀಯ ಅಂತ. ತುಂಬಾ ಥ್ಯಾಂಕ್ಸ್ ಈ ಶೋ ಟ್ಯೂನ್ ಮಾಡಿದಕ್ಕೆ. ತುಂಬಾನೇ ಥ್ಯಾಂಕ್ಸ್. ನೋಡ್ತಾ ಇದ್ರಿಂದ ಬಹಳ ಖುಷಿ ಆಯ್ತು. ಅವ್ರ ಹೆಸರು ನಿಮ್ ಹೆಸರು ಲಕ್ಷ್ಮಿ ದಿವ್ಯಾ ನನ್ನ ಹೆಸರು. ಸೋ ಮಚ್ ನಿಮ್ ಪ್ರೀತಿಗೆ. ಗಂಡನ ಹತ್ರ ಆದಷ್ಟು ಬೇಗ ಒಂದ್ ಬೈಕ್ ಕೊಡ್ಸ್ಕೊಂಡು ನಮ್ಮ ಹತ್ರ ರೌಂಡ್ ಹೋಗ್ ಬರೋಣ. ಶೋರ್. ಯಾ, ಮತ್ತೆ ನಾವು ಹ್ಯಾಶ್ ಟ್ಯಾಗ್ ಆಡ್ ಮಾಡಿದ್ದು ಬಿಕಾಸ್ ಇವತ್ ನಾವೇನೋ ಒಂದ್ ಈ ತರ ನಿಮ್ನೆಲ್ಲ ಅಟೆಂಡ್ ಮಾಡ್ತಿದೀವಿ, ಮಾತಾಡ್ತಿದೀವಿ ಅಂದ್ರೆ ಅದಕ್ಕೆಲ್ಲ ಅವರೇ ಕಾರಣ. ಅರವಿಂದ್ ಫ್ಯಾನ್ಸ್ ಯಾರ್ಯಾರು ಇಷ್ಟಪಡ್ತಾರೋ ಎಲ್ಲ ಅವರೇ ಕಾರಣ. ಸೊ ಅವ್ರ ಹ್ಯಾಶ್ ಟ್ಯಾಗ್ ಆಡ್ ಮಾಡ್ಬೇಕು ಅಂತ ಅನ್ಕೊಂಡು ಅದು ಒಂಥರ ಪ್ಲೆಷರ್ ಆಗಿರತ್ತೆ ನಿಮ್ಗೂ ಕೂಡ. ಆಮೇಲೆ ಲೈಕ್
ಫ್ಯೂಚರ್ ಅಲ್ಲಿ ಮತ್ತೆ ನಿಮ್ ಫ್ಯಾನ್ ಪೇಜಸ್ ಗಳಿಗೆಲ್ಲ ನಾನ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೋಡ್ದೇ ಇರೋ ವಿಡಿಯೋಸ್ ಗಳನ್ನೆಲ್ಲ ಹಾಕ್ಬಿಟ್ಟು ನೋಡ್ತಾ ಇರ್ತೀವಿ ರಿಪೀಟ್ ಟೆಲಿಕಾಸ್ಟ್. ನನ್ನ ಆಫೀಸ್ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡೋ ಲೆಕ್ಕದ ನೆಪದಲ್ಲಿ ನಿಮ್ ವಿಡಿಯೋಸ್ ನೋಡ್ಕೊಂಡ್ ಕುತ್ಕೊಂಡಿರ್ತೀನಿ. ಆಮೇಲೆ ನಿಮ್ ಮೂವೀಸ್ ಕೂಡ ನಾನ್ ನೋಡಿದ್ ಅದೇ ರೀತಿಯಲ್ಲಿ ಆಫೀಸ್ ವರ್ಕ್ ಅಲ್ಲಿ ತೋರ್ಸ್ಬಿಟ್ಟು ಈ ಕಡೆಯಿಂದ ನಾನು ಮೂವೀಸ್ ನೋಡ್ಕೊಂಡ್ ಕುತ್ಕೊಂಡಿರ್ತೀನಿ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಥ್ಯಾಂಕ್ ಯು ಸೊ ಮಚ್ ಲಕ್ಷ್ಮಿ. Thank you. ಅವ್ರಿಗೆ ನೋಡಕ್ ಒಂದು ನಾನು ದರ್ಶನ್ ಮೆಸೇಜ್ ಹಾಕಿದ್ದೀನಿ, ದೀಪಕ್ ಮೆಸೇಜ್ ಹಾಕಿದ್ದೀನಿ, ಪ್ರಶಾಂತ್ ಬ್ರೋಗ್ ಮೆಸೇಜ್ ಹಾಕಿದ್ದೀನಿ. ಆಮೇಲೆ ನಿಮ್ ಟ್ರೈನರ್ ಬಂದು ಉಡುಪಿನವರು ಶೆನಾಯ್ ಅಂತ ಅವ್ರಿಗೂ ಕೂಡ ಮೆಸೇಜ್ ಹಾಕಿದ್ದೀನಿ, ನಿಮ್ನ ಕಾಂಟ್ಯಾಕ್ಟ್ ಯಾವ ತರ ಮಾಡ್ಬೋದು ಅಂತ. ಮನೆಗೆ ಬಂದಿಲ್ಲ ಅವರು, ಮತ್ತೆಲ್ಲ ಮಾಡಿದ್ದಾರೆ. ಅದ್ ಮಾಡಿದೀನಿ. ಆರ್ಜೆ ಬ್ರೋಗ್ ಗೊತ್ತು ನಾನು ಏನ್ ಮಾಡಿದೀನಿ ಅಂತ. ಸೊ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ಸಿಕ್ಕ್ರೆ ಮೀಟ್ ಆಗೋಣ ಅನ್ಕೊಂಡಿದೀನಿ. ಪ್ಲೀಸ್ ನಾನ್ ಬ್ಯಾಂಗ್ಳೂರಲ್ಲೇ ಇದ್ದು ಸಿಗೋಣ ಅಂತ. ಥ್ಯಾಂಕ್ ಯು. ಬಾಯ್. Okay, bye. Thank you so much. Bye. Thank you so much for taking me in live. ಬಾಯ್. ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಬಾಯ್ Thank you. ಬಾಯ್. ವಾವ್. ಓಕೆ. ಸಿಕ್ಕಾಪಡೆ ಫ್ಯಾನ್ಸ್. ಸುಸ್ಮಿತಾ ಶ್ರೀನಿವಾಸ್. ಐ ಆಮ್ ಆಡಿಂಗ್ ಹೂಮರ್ ಐ ಕ್ಯಾನ್. ಯಾಕಂದ್ರೆ ನಾನು ಕೆಲವರಿಗೆ ಕಳ್ಸಿದ್ ಹೋಗ್ತಾನೆ ಇಲ್ಲ ರಿಕ್ವೆಸ್ಟ್ ಅವರಿಗೆ. ಸೊ ಒಂದ್ ಸ್ವಲ್ಪ ಹೊತ್ತು ಮಾಡೋಣ ಅಂತ. ಏನೋ ವಿ ಆಲ್ರೆಡಿ ಸ್ಪೋಕ್. ನಂದು ಪ್ರೀವಿಯಸ್ ಲೈವ್ ಏನಾದ್ರು ಗೊತ್ತಿಲ್ಲ ನಂಗೆ. ಅದು ರೆಕಾರ್ಡಿಂಗ್ ಸಿಗುತ್ತಿಲ್ಲ ಗೊತ್ತಿಲ್ಲ. ಅಲ್ಲಿ ಕಾಂಟ್ಯಾಕ್ಟ್ ಇನ್ಸ್ಟಾಗ್ರಾಮ್. ಹಾಯ್, ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಹೇಳಿ, ಲೊಕೇಶನ್ ಹೇಳಿ, ಕ್ವಶನ್ ಹೇಳಿ ಅಷ್ಟೇ. ಸುಷ್ಮಿತಾ ಫ್ರಮ್ ಕೋಲಾರ್. ಓಕೆ. Hi, Smita. ಕೋಲಾರ್ ಆಕ್ಚುಲಿ ಮಾಲೂರ್. ಆಕ್ಚುಲಿ ತುಂಬಾ ನರ್ವಸ್ ಆಗ್ಬಿಟ್ಟಿದ್ದೀನಿ, ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅವರಿಗೂ ಸರ್ಕಲ್ ಬರ್ತಾ ಇದೆ ಇವತ್ತೇನೋ, ಫುಲ್ ಸರ್ಕಲ್ ಮೇಲೆ ಸರ್ಕಲ್. ಹೌದು. ಐ ಥಿಂಕ್ ಸರ್ವರ್ ಸ್ವಲ್ಪ ಡೌನ್ ಇದೆ. ಯಾರೋ ಬೇಕಂದ್ರೆ ಹಿಂಗ್ ಮಾಡ್ತಾ ಇದಾರೆ. ಹಲೋ. ಹೇಳಿ ಸೃಷ್ಟಿ, ಕೇಳಿ, ಪ್ರಶ್ನೆ ಕೇಳಿ ಬೇಗ. ಹಲೋ. ಇಟ್ಸ್ ಓಕೆ, ಇಟ್ಸ್ ಓಕೆ. ನಂಗೇನು ಕೇಳಿಸ್ತಿಲ್ಲ. ಸುಷ್ಮಿತಾ, it's okay. Okay, I'll add you back. ಪಾಪ ಇರ್ಲಿ ಬಿಡಿ. I think I can imagine what is going on her mind. Yeah, absolutely. Ravana, this is going to be just fans now. So that ತುಂಬಾ ಟೈಮ್ ಬೇರೆ ಆಗಿದೆ. I just want to make sure everybody gets a chance over as a time. ತುಂಬಾ ಹಸಿವೆ ಆಗ್ತಾ ಇದೆ. ನಮಸ್ತೆ. ಎಂಜಾಲರ್ ಯಾನ್ ಇತ್ತ ಜಸ್ಟ್ ಆಡ್ ಮಾಡ್ತಾನೆ ಹೀರೆ ಬರ್ತಾರ ಮಾರೆ. I'm so happy. How are you? Hi. Yeah, I'm good. RJ Ravi Kiran, so glad that you bringing all these guys together. ಒಟ್ಟಿಗೆ ತರ್ತಾ ಇದೀರಾ. I'm really happy. Divya, amazing job. You and a good friend of Arvind from very long. So you and Arvind, to see you guys together performing so well in Bigg Boss, amazing guys. Thank you so much. ಅರವಿಂದ್ ಅವ್ರ ಕಾಲ್ ತೆಗೆದು ಜರ ಮೂಲ್ ತಿಕ್ಕಿಯಾರ ಬಾರಿ ಖುಷಿ ಒಂದುಂಟು. ಬಿಸಿ ಇದೆಯೊಂದಿಲ್ಲ ರೆಗ್ಯುಲರ್ ಫೋನ್ ರೈಟ್ ದರ ಕಾಲ್ ಆತು ಸರಿ. I know. So how was the whole experience out Bigg Boss ಈಗ ಮಾಡಿ ಹೊರಗೆ ಬಂದ್ಮೇಲೆ ಹೆಂಗ್ ಆಗ್ತಿದೆ ಈಗ ದಿವ್ಯಾ and ಅರವಿಂದ್? ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಬೇರೆ ಇತ್ತು. ಈಗ ಆಚೆ ಬಂದ್ಮೇಲೆ ಅಂತೂ ಲೈಫ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈಗ ತುಂಬಾ ಚೇಂಜಸ್ ಇದೆ. ಎಲ್ಲರೂ ಗುರುತ್ ಹಿಡಿತಾರೆ. ಎಲ್ಲರಿಗೂ ಪ್ರಾಬ್ಲಿ ನನ್ ಸ್ಪೋರ್ಟ್ ಎಲ್ಲರಿಗೂ ರೀಚ್ ಆಗಿದೆ. ಸೊ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಅದನ್ನು. ಅದ್ ಬಿಟ್ರೆ ಜನ ಅಂತ ಪ್ರೀತಿ ಅಂತೂ ನಾನ್ ನಿಮ್ಗೆ ಹೇಳ್ಬೇಕಾಗಿಲ್ಲ. ನೀವು ಎಲ್ಲರೂ ನಿಮ್ಗೂ ಗೊತ್ತಿದೆ. ಸೊ ತುಂಬಾನೇ ಒಂದು ಒಳ್ಳೆಯ ಶಿಫ್ಟ್ ಇದು ಲೈಫ್ ಅಲ್ಲಿ. ಪಾಸಿಟಿವ್ ಆಗಿದೆ ಎಲ್ಲದು. ಇನ್ನು ಬೆಟರ್ ಆಗುತ್ತೆ. ಇನ್ನು ಲೈಫ್ ಇಸ್ ಟೇಕನ್ ಅ ಬೆಟರ್ ಡೈರೆಕ್ಷನ್ ಅಂತ ಹೇಳಕ್ ಇಷ್ಟಪಡ್ತೇನೆ. I'm so proud of you, Arvind. So really proud of you. I don't know what to say. You're doing an amazing job, guys. Bringing this live once again. I think this is the third time you're getting these guys together. So tumba khushi agtade. And second time. So happy.
ದಿವ್ಯಾ and ಅರವಿಂದ್ ಮಂಗ್ಳೂರ್ ಬಂದ್ಬಿಟ್ಟು ಥರ್ಡ್ ಟೈಮ್ ಮಾಡಿದ್ರೆ ಐ ಹ್ಯಾವ್ ಟು ಚೇಂಜ್ ಮೈ ನೇಮ್ ಆಫ್ ದ ಶೋ ಟು ಅರವಿಂದ್ ದಿವ್ಯಾ ಶೋ ಅಂತ ಚೇಂಜ್ ಮಾಡಬೇಕಾಗುತ್ತೆ. ಸೊ ಹೌದು, ಅದು ಬೇಗ ಮಾಡ್ಬೇಕಾಗತ್ತೆ ನೀವು ಡೆಫಿನೆಟ್ಲಿ. no I have other people to talk to, so I know. ಹೇಳಿ ಅರವಿಂದ್, ಏಪ ನೆಕ್ಸ್ಟ್ ಏಪ ಯಾವಾಗ ಸ್ಟಾರ್ಟ್ ಮಾಡ್ತಾ ಇದೀರಾ ನಿಮ್ ಬೈಕ್ ರೇಸ್ ಎಲ್ಲ? ಸೊ ವಿ ಆರ್ ಎಕ್ಸೈಟೆಡ್ ಟು ಸಿ. ಸದ್ಯಕ್ಕೆ ಕೋವಿಡ್ ಸಿಚುವೇಶನ್ ಯಾವಾಗ ಬೆಟರ್ ಆಗುತ್ತೋ ಅವಾಗ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಕೂಡ್ಲೆ ರೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ಒಂದ್ ಸ್ವಲ್ಪ ನಾವು ಇವಾಗ ಕರೆಕ್ಟ್ ಆಗಿ ಕನ್ಫರ್ಮ್ ಆಗಿ ಡೇಟ್ಸ್ ಬಗ್ಗೆ ಹೇಳಕ್ ಆಗಲ್ಲ, ಬಿಕಾಸ್ ಎವ್ರಿಥಿಂಗ್ ಇಸ್ ಸೋ ಅನ್ಸರ್ಟನ್. ಅದು ಬಿಟ್ರೆ ಯಾವಾಗ ಒನ್ಸ್ ದಿಸ್ ಕೋವಿಡ್ ಸಿಚುವೇಶನ್ ಇಸ್ ಬೆಟರ್, ಬ್ಯಾಕ್ ಆನ್ ದ ಬೈಕ್. ಸೊ ಥ್ಯಾಂಕ್ ಯು ಸರ್. ಲಾಟ್ ಆಫ್ ಕಾಲರ್ಸ್. I'm ತುಂಬಾ ಸಾರಿ. Yeah, take care guys. Take care. Love Bye. to see you. ಪಾತಿರ್ಗ. Bye. Sure. Take care. Bye. So okay. ಹಾ, ಸುಷ್ಮಿತಾ ಶ್ರೀನಿವಾಸ್ ಬಂದ್ರು ಅಲ್ಲ, ಮಾತಾಡಿದ್ರು ಅವಾಗ? ಇಲ್ಲ ಅನ್ಕೊಂತೀನಿ. ಓಕೆ, ಸುಷ್ಮಿತಾ ಮಾತಾಡಿದ್ರಲ್ಲ. ರಿಷಿಕಾ, ಐ ಆಮ್ ಸಾರಿ, ತುಂಬಾ ದುಬೈಯಿಂದ ಸಿಕ್ಕಾಪಡೆ ಕೇಳ್ತಾ ಇದಾರೆ ಅವರು, ಅವ್ರಿಗೆ ಆಗ್ತಾ ಇಲ್ಲ. ಯಾವ್ದ್ ಓಕೆ ಇನ್ನೊಬ್ರು, ನಾನು ಇನ್ನೊಂದು ಮೇ ಬಿ 10-15 minutes ಓಕೆ ಅಲ್ಲ? ಎಸ್ ಪಾಪ ನೀವ್ ಎಂತ ನೋ ಪ್ರಾಬ್ಲಮ್ ಅಂತ ಹೇಳಕ್ ಗೊತ್ತಾ ನಿಮಗೆ? ನೋ ಪ್ರಾಬ್ಲಮ್. Oh my God, thank you so much. Thank you, Ravi Kiran avare. I am from Bangalore. Yenna add mantinek. Thanks a lot. I'm your huge fan, Arvind. And because Arvind likes Divya, I like Divya also. I know it could be me. And Niku Garjana Panda ಎಷ್ಟು. Okay, let me keep it in English so that everybody can understand. This is the most happiest moment. Okay. Thank you so much. You're so sweet. I'm happy Questions about it. ಕೇಳೋ ಲಿಯಾ? ಕೇಳಲಿ. ಬಟ್ ಪರ್ಸನಲ್ Okay. ಕೇಳೋಚಿ, ನೋ ಪರ್ಸನಲ್. Oh, you are also Mangalorean? ಎಲ್ಲ ಮ್ಯಾಂಗ್ಳೂರಿಯನ್. ఓకే అప్పగా మాటల్లో కొడలేదక్కులు. ఓకే అండ్ ఫస్ట్ స్క్రీన్ షాట్ ద పేపర్ నెట్వర్క్ కట్ అప్పుడు గుర్తొచ్చి. ఓకే ಅರವಿಂದ್, ವೆನ್ ಐ ವಾಸ್ ಸೀಯಿಂಗ್ ಆಕ್ಚುಲಿ ನಾನು ಬಿಗ್ ಬಾಸ್ 2 weeks ಬೊಕ್ಕ ಸ್ಟಾರ್ಟ್ ಮಾಡ್ತೀನಿ. Then I started looking back. What was your entry? They gave you flower. In the episode, they gave Sudeep sir gave you flower to give to one girl in the episode, but that never came on the episode. Who did you give the flower to? I gave it to DS. Oh, okay, fine. Okay, I love you so much, Devi. I love you so much, Arvind KP. So huge fan. And also to let you know, I'm a photographer. I really wish I could work someday with you as a team. And do good and stay safe. ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ಶೋ ನೋಡಿದ್ದಕ್ಕೆ. Yeah. Bye. Yeah, Nini Niddaman Puchi guarantee. And I have voted both of you, to be very honest. I voted both of you I have 4 numbers. I voted 200 votes for Arvind, 200 votes for Divya. Really sweet of you. Thank you so much. Okay, bye guys. Bye. Have a good night. Stay safe, yeah? Yeah, sure. ಬಾಯ್. Screenshot ದೇತಾರಾ? ಎತ್ತಿರ ಮೋಸ್ಟ್ಲಿ. ಓಕೆ, ಅಬ್ಬಾ ನಂಗೆ ಯಾರಾದ್ರೂ ಅಸಿಸ್ಟೆಂಟ್ ಬೇಕಿಲ್ಲಿ, ಕಳ್ಸ್ಕೊಡಿ ಅಲ್ಲಿಂದ. ನನ್ಗೆ ಒಬ್ಬ ಕ್ಲೋನ್ ಬೇಕು. ಅದು ಗೊತ್ತು 100%. ಕೂರಿಸಿ ಇಂಟರ್ವ್ಯೂ ಮಾಡ್ತಾ ಇರು ಅಂತ ಹೇಳಿ ನಾನು ಹೋಗ್ಲಿಕ್ಕೆ. Yeah, Ritu Kashyap, I'm sending you. Okay, Dubai. Hopefully she'll be able to join. Okay. Ritu, if you're seeing this, I sent you a request. Finally. Hi. Yeah, finally. Hi. Hi, how are you? I'm fine. How are you guys? I hope you're safe. I'm Ritu. I'm from Bangalore. I'm a first year medical student. And anatomy kinna nimibrune ನಾನು ಜಾಸ್ತಿ ನೋಡಿದೀನಿ Big Boss ಅಲ್ಲಿ. So I hope I become a good doctor, but if I'm not, you're to blame. So Oh my God. so I mean, Go on. yeah, that's The big dangerous. blame. Yes. Yeah. I'm not part of this. So
First of all, I mean, so much patience you guys have. ಬಂದಾಗಿಂದ ಎಷ್ಟು interviews attend ಮಾಡಿದ್ದೀರಾ, ನಿಜವಾಗ್ಲೂ I salute. agree. I mean, like, and thank you so much that you're trying to reach out. I mean, ಇನ್ನು 11 ಗಂಟೆ ಆಗಿದೆ, and ರವಿ ಸರ್ ನಿಜವಾಗ್ಲೂ ನಮ್ಮ ಅಮ್ಮ ಬಂದು ಹೇಳಿದ್ರು ಸ್ವಲ್ಪ ಕಮ್ಮಿ ನಗು, ಬೇರೆಯವರೆಲ್ಲ ಹುಚ್ಚ ಅನ್ಕೊಂತಾರೆ ಅಂತ. ಸೊ ನಾನು ದಿವ್ಯಾ ಅವ್ರ ಜೊತೆ ರೆಸೋನೇಟ್ ಆಗಿ ಐ ಆಮ್ ಲೈಕ್ ಲಾಫಿಂಗ್ ಅಂಡ್ ಕ್ಲಾಪಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ I really, ನೀವಿಬ್ರು ತುಂಬಾ favorite. Apart from like your friendship, and not only because of that, but individually, you're like such vibrant personalities. And Divya, like, ನಿಮ್ಮಿಂದ ನಾನು ಎಷ್ಟು ಕಲ್ತಿದೀನಿ ಅಂದ್ರೆ, like, I can't imagine that at 19-year-old teen na ನೀವು, I mean, I'm at the peak of, like, Yeah. disobeying, rebel attitude ಅಲ್ಲಿ. I have learned so much. And thank you so much. And ನಿಮ್ಗೆ ಎಷ್ಟು ಹೇಳ್ಬೇಕು, I know there's not time. I will sit down, write a message, please see it. I mean, Yeah, and I'll and you, yeah, and you both, you might have gone there to win the trophy or whatever, but ನೀವ್ ಎಷ್ಟು ಇಂಪ್ಯಾಕ್ಟ್ ಮಾಡಿದೀರಾ ಬೇರೆಯವ್ರ ಲೈಫ್ ನ, like, that's way more than the trophy, I feel. Aw. Thank you. Thank Yeah. you for your- So, but okay, now my question is to Arvind. I mean, and Arvind, Divya was my personal favorite. I'm so sorry, and I wanted her to win the show. Don't have to be sorry. Yeah. Don't have to be sorry. I'm totally fine you being her fan. Yeah. But so my question to you is, okay, first of all, ನೀವು ಬಿಗ್ ಬಾಸ್ ಬಂದಾಗ ನಾವ್ ಅನ್ಕೊಂಡ್ವಿ ಇವ್ರು ಯಾಕೆ ಬಿಗ್ ಬಾಸ್ ಬಂದ್ರು, ಇಂಟರ್ನ್ಯಾಷನಲ್ ಚಾಂಪಿಯನ್ ಅಂತ. ಬಟ್ ನೀವು ಬಿಗ್ ಬಾಸ್ ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗಿದ್ದೀರಾ ಅಂತ ಹೇಳ್ಬೋದು. So, okay, and I read about you and I heard that you're a vegetarian. And I'm a pro-vegetarian, and people keep telling me that ಅಯ್ಯೋ ಸೊಪ್ಪು ಗಿಪ್ಪು ತಿನ್ಕೊಂಡು ಏನು ಸ್ಟ್ರೆಂತ್ ಇರಲ್ಲ ಅಂತ. So now I'm like, look at Arvind KP. Just look at him. ಹೆಂಗ್ ಬೈಕ್ ಓಡಿಸ್ತಾರೆ, ಎಷ್ಟು ಸ್ಟ್ರೆಂತ್, ಎಷ್ಟು ಅದು ಸ್ಟಾಮಿನಾ. ಹೇಗೆ? I mean, did you strictly maintain a ಅದ್ ಹೇಗೆ? And one year France ಅಲ್ಲಿ ಟ್ರೈನಿಂಗ್ ತಗೊಂಡು, and from small I guess you're vegetarian. Now Virat Kohli ಅವರೆಲ್ಲ right now they're vegetarian. They're from 5 years. But from ಚಿಕ್ಕವರಿಂದ ನೀವು ನಮ್ಗೆಲ್ಲ ಹೇಳ್ತಾರೆ, ನಾವ್ ಚಿಕ್ಕವರಿಂದ ಚಿಕನ್ ತಿಂದವ್ರಮ್ಮ ಅಂತ ಎಲ್ಲ ಹೇಳ್ತಾರೆ. So I mean, how did you manage in France? India was like, there are many options for being a vegetarian and balanced diet, but like for your athletic body and all that, how did you like manage See, firstly, abroad? you anywhere in the world you go, you get enough kind of vegetables for you to have a nutritious meal. Plus, we do consume some kind of pro supplements, just the food. Because when you are an extreme athlete, when you are putting your body into extreme exertion, you really need some support as to protein and certain level of fibers and certain level of vegetables and certain level of carbohydrates and all of that. But nothing is how can I say, everything what a meat can give you can be replaced with vegetables. So it's just about how well you chart. Exactly. Yeah, how well you chart your food, how well you chart your meal program. So Correct. your body is always in the optimum level of performance. So since you would be a doctor Yeah. soon, it'll be easier for you to. It will be very Hope so. for you to dissect all of this and give it a better how can I say, explanation to people. Coming from you, people would believe it more than me. See, Sir, you're a doctor. Since I'm a performer, since I've been doing this, To be I can only tell it works for me. But then if I would stress on this point more than this, people would think this is what I propagate. But coming from you, Yeah, the yeah. doctor in future, it is not propaganda. It's exactly, I got it. it's well-being. So Awesome. people do, like you said, people do understand how good it is to be a vegetarian, how good it is to turn vegan. So like you said, many athletes are turning back to soppu. So Soppu. it'll be No ಸೊಪ್ಪು, asopat. ಬರೀ ಸೊಪ್ಪು ಮಟನ್ ಅಲ್ಲ. no ಸೊಪ್ಪು, only chicken. Correct, ದಿವ್ಯಾ? Hey, thank you so much for calling. Thank Yeah. Please- Thank you so Please much. be a rebel, but And please be a rebel, but don't be a rebel and not do your MBBS. Do your MBBS.
Okay. Yeah. And ಚೆನ್ನಾಗಿ ಮಾಡಿ. thank you. ನೀವ್ ಅಂದ್ರೆ ನಮ್ಗೆ ಇಷ್ಟ ಇಷ್ಟ. Abba. Okay. Okay, bye. Oh, you're so cute. Okay, Ritu left. One question ಇದೆ, ಅನೂಪ್ ಪಾಪ ಅವಾಗಿಂದ ಟ್ರೈ ಮಾಡ್ದು ಬರ್ಮಿಂಗ್ಹ್ಯಾಮ್ ಯುನೈಟೆಡ್ ಕಿಂಗ್ಡಮ್ ಇಂದ ಯಾಕೋ ಆಗ್ತಾ ಇಲ್ಲ ಅವ್ರಿಗೆ, he's getting rejected ಅಂತ. ಒಂದ್ ನಿಮಿಷ, I'll try last time. He said try one last time ಅಂತ. Anup, sorry, I'm unable to locate your name at all. Anup, hi Ravikiran sir, myself Anup. I am from Birmingham, UK, Great Britain. I constantly followed BBK8 from day one, but my BBK has gradually increased from third week after Jodi task. I'm a very big fan of Arun KP and Divya Uruduga. Even I'm interested in motorsports and practicing off-road racing. Thus, Arvind KP is my inspiration. Wow. Even I want to participate in Dakar Rally. Please ask him to give me any useful tips about racing. Even I admire, even I admire Divya Uruduga a lot. Being a celebrity, but he said nice thing. Being a celebrity, her simplicity has inspired us a lot. I also should say that. You're very simple. Please ask her to give some valuable life tips. Please ask him this question, sir. Hope you'll ask him this question. Please ask Papa. He called me like 20 times on my this thing. So I wanted him to, talk to you. Yeah. So firstly, what you should do is ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ರಿಸರ್ಚ್ ಮಾಡ್ಬೇಕು. ಈ ತರ ಆಫ್ ರೋಡ್ ಫಾರ್ಮ್ ಆಫ್ ರೇಸಿಂಗ್ ಅವ್ರು ಇರುವ ಕಡೆ ಯಾರು ಇದ್ದಾರೆ ಅಂತ. ಐ ಮೀನ್ ಅಲ್ಲಿ ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ಪ್ರೊಫೆಷನಲ್ ಆಗಿ ಸೂಪರ್ವಿಷನ್ ತಗೊಂಡು ಅವರು ಯಾವುದೇ ಕೆಲಸ ಮುಂದುವರಿಸುವ ಒಂದು ಯೋಚನೆ ಇದ್ರೆ ಇಟ್ ವಿಲ್ ಬಿ ವೆರಿ ಅವ್ರಿಗೆ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಇದು ಅವ್ರಿಗೆ ಆಲ್ರೆಡಿ ಗೊತ್ತಿರುವ ತರ ಇದು ತುಂಬಾ ಡೇಂಜರಸ್ ಸ್ಪೋರ್ಟ್. ಸೊ ಅದಕ್ಕೆ ನೀವು ನಿಮ್ಮ ಶೆಲ್ಫ್ ಲೈಫ್ ನ ದೊಡ್ಡದಾಗಿ ಈ ಸ್ಪೋರ್ಟ್ ಅಲ್ಲಿ ಇಟ್ಕೋಬೇಕಂತ ಹೇಳಿದ್ರೆ ನೀವು ಎಲ್ಲದನ್ನು ಕರೆಕ್ಟ್ ಆಗಿ ರೈಟ್ ಸ್ಟೆಪ್ಸ್ ತಗೋಬೇಕಾಗುತ್ತೆ. ನೀವು ಒಂದು ರಾಂಗ್ ಸ್ಟೆಪ್ ತಗೊಂಡ್ರು ನೀವು ಇಂಜುರಿಗೊಳಗಾಗ್ಬೋದು, ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಆದ ಕಾರಣ ಒಂದು ಪ್ರೊಫೆಷನಲ್ ಸೂಪರ್ವಿಷನ್ ಅಂದ್ರೆ ಈ ಪ್ರೊಫೆಷನಲ್ ಆಗಿ ಟ್ರೈನ್ ಮಾಡುವಂತ ಒಂದು ಅಕಾಡೆಮಿ ಹಾಗೂ ಈ ತರ ಟ್ರೈನ್ ಮಾಡುವಂತ ಟ್ರ್ಯಾಕ್ಸ್ ಅವ್ರು ಇರುವ ಕಡೆ ಖಂಡಿತವಾಗ್ಲೂ ಇರುತ್ತೆ. ಅವ್ರೊಂದ್ ಸ್ವಲ್ಪ ರಿಸರ್ಚ್ ಮಾಡ್ಲಿ, ಅವರಲ್ಲಿ ಟ್ರೈನಿಂಗ್ ತಗೊಳ್ಳಿ. ಮತ್ತೆ ಅರ್ಜೆಂಟ್ ಮಾಡಬಾರ್ದು, ಓವರ್ ನೈಟ್ ಆಗುವಂತ ಕೆಲಸ ಅಲ್ಲ. ಸ್ವಲ್ಪ ಒಳ್ಳೆ ಫಾರ್ಮ್ ಬಂದು ಆಮೇಲೆ ಹಿ ಕ್ಯಾನ್ ಡೆಫಿನೆಟ್ಲಿ ಕಮ್ ಟು ಡಕಾರ್. ಡಕಾರ್ ಇಸ್ ನಾಟ್ ಈಸಿ, ಅದೇ ವರ್ಷಗಟ್ಟಲೆ ಪ್ರಿಪೇರ್ ಮಾಡ್ತೀವಿ. ಸೊ ಅವರು ಇಫ್ ಹಿ ವಾಂಟ್ಸ್ ಟು ಎಂಜಾಯ್ ಡಕಾರ್, ಅವ್ರು ಒಂದ್ ಸ್ವಲ್ಪ ಒಳ್ಳೆ ಫಾರ್ಮ್ ಬಂದು ಮಾಡ್ಬೇಕಾಗುತ್ತೆ. ಪ್ರೊಫೆಷನಲ್ ಸೂಪರ್ವಿಷನ್ ತಗೊಂಡ್ರೆ ಅವರ ಲೈಫ್ ಈಸಿ ಆಗಿರುತ್ತೆ ಅಂತ ನನ್ನ ಭಾವನೆ. ಓಕೆ 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 ಆಸಮ್. ತುಂಬಾ ಥ್ಯಾಂಕ್ಸ್. ದಿವ್ಯಾ ನಿಮಗೆ ಹೇಳಿದ್ದಾರೆ, ಇವನ್ ಅಡ್ಮೈರ್ ದಿವ್ಯಾ ಉಡುಗ a lot. Being a celebrity, simplicity has inspired me a lot. Please ask her to give me some valuable life tips. ಲೈಫ್ ಟಿಪ್ಸ್ ನಾನೇನ್ ಲೈಫ್ ಟಿಪ್ಸ್ ಕೊಡ್ಲಿ? ಪ್ರಾಬ್ಲಿ ಲೈಫ್ ಅಲ್ಲಿ ಏನು ಕಾನ್ಸ್ಟೆಂಟ್ ಅಲ್ಲ. ಇವತ್ತು ಈ ತರ ಫ್ಯಾನ್ ಇಷ್ಟೊಂದ್ ಜನ ಇಷ್ಟಪಡ್ತಾರೆ ಅಂದ್ರೆ ನೆಕ್ಸ್ಟ್ ಮುಂದೆ ಒಂದ್ ದಿವಸ ಅದು ಏನು ಇಲ್ದೇನು ಇರ್ಬೋದು. ಸೊ ಎಲ್ಲದನ್ನೂ ಒಂದೇ ರೀತಿ ತಗೊಂಡ್ ಹೋಗ್ಬೇಕು. ನಾನು ಇಷ್ಟೊಂದು ಇವಾಗ ಫೇಮಸ್ ಆಗಿದ್ದೀನಿ ಅಂತ ತಲೆಗೆ ತಗೊಂಡ್ಬಿಟ್ರೆ ಏನೋ ಕಷ್ಟ ಆಗುತ್ತೆ. ಸೊ ಯಾವ್ದನ್ನು ಜಾಸ್ತಿ ತಲೆಗೆ ತಗೊಳ್ದೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಎಲ್ಲಾದ್ನೂ ಒಂದೇ ರೀತಿ ಹ್ಯಾಂಡಲ್ ಮಾಡ್ಕೋತಾ ಪಾಸಿಟಿವ್ ಆಗಿ ನಗ್ನಾಗ್ತಾ ಲೈಫ್ ಅಲ್ಲಿ ಇದ್ರೆ ಲೈಫ್ ಈಸಿ ಆಗಿರುತ್ತೆ ಅಂತ is what I think. Okay. Awesome. No problem. So I think ತುಂಬಾ ಒಳ್ಳೊಳ್ಳೆ ಕ್ವೆಶ್ಚನ್ಸ್. ನಿಮ್ಮ ಡ್ರೀಮ್ ಬೈಕ್ ಯಾವ್ದು ಅರವಿಂದ್? ಸರ್ ಡ್ರೀಮ್ ಬೈಕ್ ಇಸ್ ಅನ್ ಆಫ್ ರೋಡ್ ಬೈಕ್. ಅಗೇನ್ ನನ್ನ ರ್ಯಾಲಿ ಬೈಕ್. ಅದು ಯಾಕೆ ಡ್ರೀಮ್ ಬೈಕ್ ಅಂತ ಹೇಳಿದ್ರೆ ಅದು ನಮ್ಮ ಪರ್ಸನಲ್ ನಮ್ಗೆ ಯೂಸ್ ಮಾಡಕ್ ಮಾತ್ರ ಬರುತ್ತೆ ನಮ್ ಕೈಗೆ. ಸಿನ್ಸ್ ಇಟ್ಸ್ ಅ ಪ್ರೋಟೋಟೈಪ್ ಅಂಡ್ ಇಟ್ಸ್ ಅ ರೇಸಿಂಗ್ ಮಷೀನ್, ಅದನ್ನ ಮನೇಲಿ ಇಟ್ಕೊಳಕ್ ಆಗಲ್ಲ. ಸೊ ಡ್ರೀಮ್ ಬೈಕ್ ಇಸ್ ಅ ರ್ಯಾಲಿ ಬೈಕ್, ಆಫ್ ರೋಡ್ ರ್ಯಾಲಿ ಬೈಕ್. ಯಾಕೆ ಕೆಲವರು ಆಡ್ ಮಾಡಕ್ಕೆ ಆಗ್ತಾ ಇಲ್ಲ, ಐ ಡೋಂಟ್ ನೋ ವೈ. ಓಕೆ ಹೇಳಿ. ಡಾಕ್ಟರ್ ಆಗ್ತೀರಾ ಪಕ್ಕ? ಒಬ್ರು ದುಬೈಯಿಂದ ಒಬ್ರು ಮಾಡಿದ್ರಲ್ಲ, ಹೌದು, ಅವರು ಕೂಡ ಹರ್ ನೇಮ್ ಇಸ್ ರಿಷಿಕಾ. ಶಿ ಇಸ್ ಅ ಸೈಕಾಲಜಿಸ್ಟ್. ಐ ವಾಸ್ ರಿಯಲಿ ಸ್ಕೇರ್ಡ್ ಟು ಗೆಟ್ ಹರ್ ಆನ್ ಅ ಕಾಲ್ ಬಿಕಾಸ್ ವಾಟ್ ಇಫ್ ಶಿ ತುಂಬಾ ಡೇಂಜರ್. ಅವಳು ಕ್ವಶನ್ ಕೇಳಿದ್ಮೇಲೆ ಶಿ ಡಸಂಟ್ ಹ್ಯಾವ್ ಇವನ್ ಯು ಡೋಂಟ್ ಹ್ಯಾವ್ ಟು ಆನ್ಸರ್ ಇಟ್ ಬಿಕಾಸ್ ಯು ಡೋಂಟ್ ನೋ ವಾಟ್ ಇಸ್ ಆನ್ಸರಿಂಗ್. ಸೊ Rishika, if you're hearing this, so Rishika is asking a question. If they had, our Papa, she's not able to join. If they hadn't joined the motor racing and acting field, what they would have selected? Yen field martidri? Oh, I'm a very good student as well academically. So I would have been a company secretariat or CA was not what I would pursue, but company secretaryship for sure.
But other than that, I think I would be. I'm not a 9 to 5 person, so I would probably do my own business or do something like that. ದಿವ್ಯಾ? And if not acting, ನಾನು ಆಲ್ರೆಡಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಐ ವಾಸ್ ಅಂಡರ್ ಟ್ರೈನಿಂಗ್, ಸೊ ಪ್ರಾಬ್ಲಿ ಇವಾಗ ವೆಬ್ ಡೆವಲಪರ್ ಆಗಿರ್ತಿದ್ದೆ ನಾನು. ಏನಾಗ್ತಿದ್ರೆ? ವೆಬ್ ಡೆವಲಪರ್ ಆಗಿರ್ತಿದ್ದೆ. ಹೌದಾ? ನಿಮ್ಗೆ ಅದಿಷ್ಟ ವೆಬ್ ಡೆವಲಪ್ಮೆಂಟ್? ಅಂದ್ರೆ ನಾನು ಮಾಡಿದ್ದೆ ಮಲ್ಟಿಮೀಡಿಯಾ BSc ಅಲ್ಲಿ. ಸೊ ಆ ಸೆಕ್ಟರ್ ಅಲ್ಲಿ ನಾನು ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದೆ ಅಂಡ್ ಐ ವಾಸ್ ಇನ್ ಟ್ರೈನಿಂಗ್. ಇದು ನಾನು ಚೂಸ್ ಆಗ್ಬೇಕಾದ್ರೆ ಅದನ್ನ ಬಿಟ್ಟು ಇದಕ್ಕೆ ಬಂದ್ಬಿಟ್ಟೆ. ಸೊ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನೀವು ನನ್ನ ಪ್ರೊಫೆಷನ್ ಐ ಮೀನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ನಾನು ಹೇಳಲ್ಲ ಯಾವ ಪ್ರೊಫೆಷನ್ ಅಂತ, ಬಟ್ ಐ ಮೀನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಹಾಯ್, ಹೌ ಆರ್ ಯು? ಹಾವೇರಿಯಿಂದ ಇವರು, ಹಾವೇರಿಯಿಂದ. Namaste. ಹಾ, ನನ್ನ ಹೆಸರು ಇಂದ್ರಕುಮಾರ್ ಅಂತ. ಹಾಯ್ ಇಂದ್ರಕುಮಾರ್. ಫಸ್ಟ್ ಅರವಿಂದಣ್ಣ ಕ್ವಶನ್ ಕೇಳ್ಬಿಡ್ತೀನಿ ಹೇಳಿ. ಅಣ್ಣ, ಫಸ್ಟ್ ರೈಡರ್ ಇಂದ ರೈಟರ್ ಆಗಿದ್ರೆ ಅದು ಹೇಗೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನೀವ್ ಈ ತರ ಬರೀತೀರಾ ಅಂತ. ವೆರಿ ಗುಡ್ ಕ್ವಶನ್, ವೆರಿ ಗುಡ್ ಕ್ವಶನ್. ಅದು ಏನ್ ಮಾಡೋಣ, ಇಲ್ಲಿ ನೋಡಿ ಇವಾಗ ಅಲ್ಲಿ ಇವರು ನಮ್ ಜೊತೆ ಇರೋರು ಎಲ್ಲಾರು ಬೇರೆ ಬೇರೆ ಟ್ಯಾಲೆಂಟ್ ಇರೋರಲ್ಲ. ಸೊ ಅವ್ರ ಜೊತೆ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಿದ್ರೆ ಗ್ರಾಸ್ ಮಾಡಕ್ ಪವರ್ ಇತ್ತ ಹೇಳಿದ್ರೆ ಗ್ರಾಸ್ ಮಾಡಕ್ ಆಗುತ್ತೆ. ಒಂದ್ ಸ್ವಲ್ಪ ತಲೆ ಉಪಯೋಗಿಸಿದಾಗ ನೀವು ರೈಟರ್ ಇಂದ ರೈಟರ್ ಆಗ್ಬೋದು, ರೈಟರ್ ಇಂದ ರೈಟರ್ ಆಗ್ಬೋದು. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅವರಿಗೆ. ಇಂದು ಅದು ಅಲ್ಲ, ರೈಟರ್ ಎಲ್ಲರ ಮೇಲೆ ಆಗಲ್ಲ. ಯು ನೀಡ್ ಟು ಹ್ಯಾವ್ ಸಚ್ ಪರ್ಸನ್ ಇನ್ ಫ್ರಂಟ್ ಆಫ್ ಯು ಟು ಬಿಕಮ್ ಅ ರೈಟರ್. ನಿಜ ನಿಜ. ಆತರ ಮೋಟಿವೇಶನ್ ಇದ್ದಾಗ ನೀವು ಬರೆಯಕ್ ಆಗತ್ತೆ. ಕರೆಕ್ಟ್, ಮೋಟಿವೇಶನ್ ಬೇಕದಕ್ಕೆ. ಅದು ಸುಮ್ಮನೆ ರೈಟರ್ ಆಗಲ್ಲ. ಕರೆಕ್ಟಾ? ಇಲ್ಲ, ಆಕ್ಚುಲಿ ನಿಮ್ ವಿಡಿಯೋಸ್ ಎಲ್ಲ ನೋಡಿದಾಗ ತುಂಬಾ ಇನ್ಸ್ಪಿರೇಷನ್ ಬರುತ್ತೆ, ಏನೋ ಮಾಡ್ಬೇಕಪ್ಪ ಲೈಫ್ ಅಲ್ಲಿ ಅಂತ. ಸೊ ಅದೊಂದ್ ಖುಷಿ ಆಯ್ತು. ಆಮೇಲೆ ದಿವ್ಯಾಕನ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಲೈಫ್ ನ ಈ ತರ ಎಂಜಾಯ್ ಮಾಡ್ತಾರೆ ಅಂತ ಇನ್ನೊಬ್ರು ನೋಡಿಲ್ಲ ನಾನು ಆಕ್ಚುಲಿ, ಈ ತರ ಎಂಜಾಯ್ ಮಾಡೋರ್ನ. ಸೊ ಅವ್ರಿಂದ ಅದೊಂದ್ ಕಲ್ತಿದ್ದೀನಿ. ಆಮೇಲೆ ನನ್ನೊಬ್ಬ ಅಕ್ಕ ಸೇಮ್ ಇದೇ ತರ ಇರೋದು, ಕೀಟ್ಲೆ ಮಾಡ್ತಾ ನಗ್ನಗ್ತಾ. ಅವಳು ಇವಾಗ ನ್ಯೂಯಾರ್ಕ್ ಅಲ್ಲಿ ಇರೋದು, ಉಷಾ ಅಂತ. ಹಾ ಸರ್, ಅಕ್ಕ ಬಾವ ಅಲ್ಲೇ ಇರೋದು. ಅಂಡ್ ರವಿ ಸರ್, ನಿಮ್ಗೆ ತುಂಬಾ ಥ್ಯಾಂಕ್ಸ್. ನಾನು ತುಂಬಾ ಪೇಷನ್ಸ್ ಕಳ್ಕೊಂಡ್ಬಿಟ್ಟಿದ್ದೆ ಇವಾಗ ಆಗ್ಲೇ. ಹೋಯ್ತು ಬಿಡು, ಇನ್ನೇನು ಸಿಗಲ್ಲ ಚಾನ್ಸ್ ಅಂತ. ನಂದು ಪೇಷನ್ಸ್ ಹೋಗ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ಏನು ಗೊತ್ತಿಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಹಾ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ಟೇಕ್ ಕೇರ್. ಬಾಯ್, ಹುಷಾರಾಗಿ. ಬಾಯ್ ಬಾಯ್, ಥ್ಯಾಂಕ್ ಯು. ಸೂಪರ್ ಅಲ್ಲ? ಯಾ, give me a few more minutes, okay? I just want to make sure this disconnect ಆಗುತ್ತಲ್ಲ, ಅದಕ್ಕೆ ಸಾರಿ. ಓಕೆ, ಹಸಿವೆ ಆಗ್ತಾ ಇದೆಯಾ? ಹಸು ಆಗ್ತಾ ಇದೆ. ಹೋಗ್ಬಿಟ್ಟು ಹಸು ಆಗ್ತಾ ಇದೆ. ಆಯ್ತು ಮುಗಿಸೋಣ. 5 ನಿಮಿಷ ಅಷ್ಟೇ. ಸೊ ಹಾಯ್. ಹಾಯ್, ಹಲೋ. ಹಾಯ್, ಅವ್ರು ರಿಯಲೈಸ್ ಆಗ್ಲಿಲ್ಲ. ಓ ಮೈ ಗಾಡ್. ಓಕೆ, 1 ನಿಮಿಷ. ನೋ ಪ್ರಾಬ್ಲಮ್. ಎಂತ ಮರ ನಗುದು? ಓಕೆ ನೋಡಿ, ಇನ್ನೊಬ್ರು ಆಡ್ ಮಾಡ್ತಾ ಇದೀನಿ. ದಯವಿಟ್ಟು ಎಲ್ಲ ಕ್ಯಾಮ್ರಾ ನಿಮ್ಮ ಹತ್ರ ತೋರಿಸ್ಕೊಂಡು ಇಟ್ಕೊಳ್ಳಿ, ಬೇರೆ ಎಲ್ಲೂ ತೋರಿಸ್ಬಿಡಿ. Oh my God. ಇಲ್ಲಿ Okay. ಲೈವ್ ನೋಡ್ತಿದ್ದಾರೆ, ಅವರು ನೋಡ್ಬಿಟ್ಟು ನಗ್ತಾರೆ. ಏನಾಯ್ತು ಅವರಿಗೆ? ಓಕೆ, ಕೂಲ್. ಸೊ ಯಾ, ಹಾಯ್. ಲಾಸ್ಟ್ ಹಲೋ, ಕತ್ತಲಿದ್ದೀರಾ? ಕಾಣ್ತಾ ಇಲ್ಲ. Hello, sorry, current ಹೋಗ್ಬಿಟ್ಟಿದೆ. I'm really sorry, so sorry. ಹಲೋ ಹಲೋ, ಕರೆಕ್ಟ್. ರವಿ ಸರ್, ಏನಿದು ಲಾಸ್ಟಿಗೆಲ್ಲ ಹಿಂಗಾಗ್ತಿದೆ? ಅದೇ ಕರೆಕ್ಟ್. ಹಲೋ, ಅಬ್ಬಾ ಆಯ್ತು, ಮುಗಿಸೋಣ. ಒಂದು 5 ನಿಮಿಷ ಅಷ್ಟೇ. ವಿಲ್ ಜಸ್ಟ್ ಫಿನಿಶ್ ಇಟ್ ಆಫ್. ಐ ಡೋಂಟ್ ವಾಂಟ್ ಟು ಹೋಲ್ಡ್ ಯು ಗೈಸ್ ಟೂ ಲಾಂಗ್. ನೋ ಪ್ರಾಬ್ಲಮ್, ಚಾ.
ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ನಾನೇನೋ ಸ್ವೈಪ್ ಮಾಡ್ದೆ, ಅದು ವಿಂಡೋನೇ ಹೋಗ್ಬಿಡ್ತು. ಐ ಆಮ್ ಸಾರಿ. ಅಷ್ಟು ಸಿಟ್ಟು ಬಂದ್ಬಿಟ್ಟು ಹೋಗ್ಬಿಟ್ರು ಹೊರಗಡೆ. ಇಲ್ಲ ನಾನೇನೋ ಕಮೆಂಟ್ಸ್ ಏನೋ ಬರ್ತಾಯಿತ್ತು, ಅದನ್ನ ಸ್ವೈಪ್ ಮಾಡ್ದೆ, ಹಿಂಗಂದೆ ಆ ವಿಂಡೋನೇ ಕ್ಲೋಸ್ ಆಗ್ಬಿಡ್ತು. ಐ ಆಮ್ ಸೋ ಸಾರಿ. ಇನ್ಯಾರೋ ಕನೆಕ್ಟ್ ಆಗಿದ್ರು ಪಾಪ, ಅವ್ರ ಕರೆಂಟ್ ನೋಡ್ದೆ, ಅದೇನೋ ನೋಡ್ದೆ, ಮುಖಾನು ಕಾಣಿಸಿಲ್ಲ, ಏನೋ ಕಾಣಿಸಿಲ್ಲ, ಸುಮ್ನೆ ಡಾರ್ಕ್ ರೂಮ್ ಹೋದಂಗ ಆಯ್ತದು. ಓಕೆ ಕೂಲ್. ಇನ್ನೊಬ್ರು ಲಾಸ್ಟ್ ಮಾಡ್ತಾ ಇದೀನಿ. ಇಫ್ ಶಿ ಜಾನ್ಸ್ ದಟ್ಸ್ ಗ್ರೇಟ್. ತುಂಬಾ ಥ್ಯಾಂಕ್ಸ್ ಮುಡಿ ಪುಡಿ ಮಾತಾಡಿ. ಅದು ಕರೆಂಟ್ ಹೋಗಿದ್ಯಾ? ನಮಸ್ತೆ, ಇದೀರಾ ನೀವು? ಕಾಣಿಸ್ತು. Oh my god. This is turning funny. Yeah. Okay, fine. Last. Yeah. ಅವರು ಲಾಸ್ಟ್ ಟೈಮ್ ಬಂದಾಗ ಅವರು ಡಿಸ್ಕೌಂಟ್ ಆಗಿತ್ತು ಅವ್ರದ್ದು. ಸೊ ಸುಷ್ಮಿತಾ ಶ್ರೀನಿವಾಸ್ ಅಂತ. ಯಾ, ಸೊ ತುಂಬಾ ನಿಮ್ಗೆ ಯು ಗೈಸ್ ಆರ್ ಸೋ ಮಚ್ ಆಫ್ ಪೇಷನ್ಸ್. ಅದು ಹೇಗೆ? This comes from life. Oh, hi. 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 ಹೇಳಿ. Thank you so much ರವಿ ಸರ್, ಮತ್ತೆ ಮಾಡಿದ್ದಕ್ಕೆ. ತೊಂದ್ರೆ ಇಲ್ಲ. ಮತ್ತೆ ಮಾತಾಡಕ್ ಆಗುತ್ತೋ ಇಲ್ಲೋ ನೋ ಪ್ರಾಬ್ಲಮ್. ಹೇಳಿ. ನೀವೇ ಲಾಸ್ಟ್ ಕಾಲರ್ ಈಗ. Okay. Yeah. Hi Diyu, ಅವಿ. Hi. ನಂಗೆ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ, ನಂಗೆ ಖುಷಿ ಸಹ ಆಗ್ತಿದೆ. ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ನಾನು ಸ್ವಲ್ಪ ಡಿಯೋ ತರ ತುಂಬಾ ನಗ್ತೀನಿ. ನಕ್ಕಕ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾಪ್ ಮಾಡಕ್ಕೆ ಆಗಲ್ಲ. ಹಾಗೆ ನಗ್ದೆ. ಸೊ ಎಲ್ಲ ಹೇಗಿದ್ದೀರಾ? ಎಲ್ಲ ಸೇಫ್ ಆಗಿದ್ದೀರಾ ಅಲ್ವಾ? ಕ್ವೆಶ್ಚನ್ ಕೇಳಿ. ಏನ್ ಕ್ವೆಶ್ಚನ್ ಕೇಳಿ ಗೊತ್ತಾಗ್ತಿಲ್ಲ ಇಲ್ಲಿ. ಆಕ್ಚುಲಿ ನಾನು ಡಿಯೋ ಅವ್ರು ಹಾಸ್ಪಿಟಲೈಸ್ಡ್ ಆಗಿದ್ದಾಗ ದೀಪಕ್ ಅವ್ರಿಗೆ ಕಾನ್ಸ್ಟೆಂಟ್ ಆಗಿ ಮೆಸೇಜ್ ಮಾಡ್ತಾನೆ ಇದ್ದೆ, ಹೇಗಿದ್ದಾರೆ ಅಕ್ಕ, ಮನೆಗ್ ವಾಪಸ್ ಬಂದ್ರ ಹೇಗೆ ಅಂತ. ಮತ್ತೆ ಆ ಟೈಮಲ್ಲಿ ಎಪಿಸೋಡ್ ಸಹ ನೋಡಕ್ ಆಗ್ಲಿಲ್ಲ, ಬಿಕಾಸ್ ಅರವಿಂದ್ ಕಣ್ಣಲ್ಲಿ ತುಂಬಾ ನೀರ್ ಇರ್ತಾ ಇತ್ತು. ನನ್ ಜೊತೆ ಕುತ್ಕೊಂಡು ಒಮ್ಮೆ ಒಳಗ್ ಸ್ಟಾರ್ಟ್ ಮಾಡ್ತಿದ್ರು. ಸೊ ಬೇಜಾರಾಗಿ ಲಾಸ್ಟ್ ಅಲ್ಲಿ ನೋಡ್ಲಿಲ್ಲ ನಾನು ಎಪಿಸೋಡ್. ಸೊ ಯು ಹ್ಯಾವ್ ಲೈಕ್ ಇಬ್ರು ಸಹ ತುಂಬಾ ಇನ್ಸ್ಪೈರ್ ಮಾಡಿದೀರಾ ಎಲ್ರು. ನಾನು ಲೈವ್ದು ನಿಮಗೋಸ್ಕರನೇ ನೋಡ್ತಾ ಇದೀನಿ. ಸಬ್ಸ್ಕ್ರಿಪ್ಷನ್ ತಗೊಂಡು ನೀವ್ ಇಬ್ರಿಗೋಸ್ಕರ ಲೈವ್ ನೋಡ್ತಿದ್ದೆ. ನೈಟ್ 2 o'clock ತನಕ ಲೈವ್ ನೋಡ್ತಿದ್ದೆ. Awesome. So cute. ಇಬ್ರು ತುಂಬಾ ಕ್ಯೂಟ್ ಆಗಿ ಕಾಣ್ತಿದ್ದೀರಾ. ಏನ್ ಮಾತಾಡ್ಬೇಕು? It's okay. Thank you for calling. ಇಬ್ರಿಗೂ ಚಾನ್ಸ್ ಸಿಕ್ಕಿದ್ರೆ ಮೂವಿ ಆಕ್ಟ್ ಮಾಡ್ತೀರಾ? ಡೆಫಿನೆಟ್ಲಿ ಮಾಡ್ತೀನಿ. ಅವಿ ಅವ್ರ ಹೀರೋ ಖಂಡಿತವಾಗ್ಲು ಮಾಡ್ತೀರಾ? ಡೆಫಿನೆಟ್ಲಿ ಮಾಡ್ತೀವಿ ಸುಷ್ಮಿತಾ. ಆದಷ್ಟು ಬೇಗ ಮಾಡಿ. ಐ ಮೀನ್ ಪ್ಯಾಂಡಮಿಕ್ ಮುಗಿದ್ಮೇಲೆ. ಆಯ್ತು. So thank you so much. Thank you. Thank you Ravi. Thank you. You're welcome. Bye. You made my day. No problem. Bye. 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 Excuse me. ಓಕೆ, ತುಂಬಾ ಥ್ಯಾಂಕ್ಸ್ ಇಬ್ರಿಗೂ. ತುಂಬಾ ಲೇಟ್ ಆಯ್ತು ಅಂತ ಗೊತ್ತು. ಅಪ್ರಿಶಿಯೇಟ್ ಇಟ್, ನಿಮ್ಮ ಒಂದು ಏನಂತಾರ ಎಂಥೂಸಿಯಾಸಮ್ಗೆ. 2 ಸಲ ಕನೆಕ್ಟ್ ಮಾಡಿದ್ವಿ. ಫಸ್ಟ್ ಟೈಮ್ ಅದೇನೋ ಆಗೋಯ್ತು. ಕೆಲವರು ಪಾಪ ಎಲ್ಲ ಲೈಟ್ ಆಗಿ ಹೋಗಿತ್ತು. ಬಟ್ ಯು ಗೈಸ್ ಅಡ್ಜಸ್ಟೆಡ್ ಅ ಲಾಟ್. ತುಂಬಾ ಥ್ಯಾಂಕ್ಸ್. ನಿಮ್ಗೂ ಆಲ್ ದ ಬೆಸ್ಟ್ ಇಬ್ರಿಗೂ. ಬಿಕಾಸ್ ಯಾಕಂದ್ರೆ ಎಲ್ಲರೂ ಮೆಸೇಜ್ ಕಳಿಸ್ತಾರೆ, ಅವ್ರ ಎಮೋಷನ್ಸ್ ನಾವು ನೀಟಾಗಿ ಓದಕ್ ಆಗಲ್ಲ. ಬಟ್ ಈ ತರ ಡೈರೆಕ್ಟ್ ಆಗಿ ಅವ್ರ ಜೊತೆ ಮಾತಾಡಿದಾಗ ಬೇರೆ ತರದ್ದೇ ಫೀಲಿಂಗ್. ಅಂಡ್ ಅವ್ರು ಎಕ್ಸ್ಪ್ರೆಸ್ ಮಾಡಿದಾಗ ನಮಗೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಲಿಟ್ರಲಿ. ಅಂಡ್ ಎಲ್ಲರೂ ಎಷ್ಟು ಪ್ರೀತಿ ತೋರಿಸ್ತಾರೆ. ಅದಕ್ಕೆ ನಾವು ವಾಪಸ್ ಹೆಂಗ್ ಮಾತಾಡ್ಬೇಕು, ಏನ್ ಹೇಳ್ಬೇಕು, ಹೆಂಗ್ ರಿಪ್ಲೈ ಮಾಡ್ಬೇಕು ಏನು ಗೊತ್ತಾಗಲ್ಲ. ಬಟ್ ಎಲ್ಲರನ್ನು ತುಂಬಾ ಇಷ್ಟಪಡ್ತೀವಿ. ಅಂಡ್ ಯಾರೆಲ್ಲ ಕನೆಕ್ಟ್ ಆದ್ರು ಅಂಡ್ ಯಾರಿಗೆಲ್ಲ ಆಗಿಲ್ಲ ಆಗ್ಬೇಕು ಅಂತ ಇದ್ರು ಲೈವ್ ನೋಡ್ತಿರೋ ಎಲ್ಲಾರ್ಗುನು ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಿಮ್ ಪ್ರೀತಿ ಯಾವಾಗ್ಲೂ ಹಿಂಗೆ ಇರ್ಲಿ. ಅಂಡ್ ಥ್ಯಾಂಕ್ ಯು ರವಿ ಸರ್, ನಿಮ್ಮಿಂದ ಇದು ಪಾಸಿಬಲ್ ಆಯ್ತು ಅವ್ರ ಜೊತೆ ಡೈರೆಕ್ಟ್ ಇಂಟ್ರಾಕ್ಷನ್ ಮಾಡೋದಕ್ಕೆ. ಸೊ ಎಲ್ಲಾರ್ನು ತುಂಬಾ ಇಷ್ಟಪಡ್ತೀವಿ. ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಪ್ರೀತಿ ಯಾವಾಗ್ಲೂ ಹಿಂಗೆ. ಥ್ಯಾಂಕ್ ಯು ಅರವಿಂದ್. ಈ ಪರ್ಸನಲ್ ಟಚ್ ಸಿಗೋದು ಸ್ವಲ್ಪ ಕಷ್ಟನೇ. ಡಿ ಅವ್ರು ಹೇಳ್ದಂಗೆ ಅವ್ರು ಪರ್ಸನಲ್ ಆಗಿ ನಮ್ ಜೊತೆ ಈಗ ಇಂಟರಾಕ್ಷನ್ ಕೇನಾ ಅಂದೆ.
ಕೆ ಆಕ್ಚುಲಿ, ಬಟ್ ನೀವು ಡಿ ಇರ್ತಿರಲ್ಲ ಅದರಿಂದ ಡಿ ಅಂತ ಹೇಳ್ದೆ. ಓಕೆ ಓಕೆ. ಸೊ ಈ ತರ ಪರ್ಸನಲ್ ಆಗಿ ಒನ್ ಆನ್ ಒನ್ ಇಂಟ್ರಾಕ್ಷನ್ ಆಗ್ಬೇಕಾದ್ರೆ ಅವರು ಎಷ್ಟು ಫೀಲ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಬೆಟರ್ ಆಗಿ. ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಓದೋದು, ಬರೆಯೋದು ಬೇರೆ ಫೀಲಿಂಗ್ ಅಲ್ಲಿ ಇರುತ್ತೆ, ನಾವು ಓದೋದು ಬೇರೆ ಎಕ್ಸ್ಪ್ರೆಷನ್ ಅಲ್ಲಿ ಓದಿರ್ತೀವಿ. ಸೊ ಈ ಒಂದು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೂ ಕೋಟಿ ಕೋಟಿ ಜನ ಪ್ರೀತಿ ಕೊಡ್ತಾ ಇದಾರೆ, ಅವ್ರಿಗೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಕೆಲವ್ರ ಹತ್ರ ಮಾತಾಡಕ್ ಆಯ್ತು, ಕೆಲವ್ರ ಹತ್ರ ಮಾತಾಡಕ್ ಆಗಿಲ್ಲ. ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು. ಬೇಜಾರ್ ಮಾಡ್ಕೋಬೇಡಿ. ಮುಂದಕ್ಕೆ ಡೆಫಿನೆಟ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಟೈಮ್ ಅಲ್ಲಿ ಚಾನ್ಸ್ ಮಾತಾಡಕ್ಕೆ ಅವಾಗ ಮಾತಾಡುವ ನಿಮ್ಮೆಲ್ಲರನ್ನು ಪರ್ಸನಲ್ ಆಗಿ. ಒಳ್ಳೇದಾಗ್ಲಿ. ಕೊರೋನಾ ಇನ್ನೂ ಹೋಗಿಲ್ಲ, ಹುಷಾರಾಗಿರಿ. ನೆನ್ಪಿರ್ಲಿ, ಕೋವಿಡ್ ಸಿಚುವೇಶನ್ ಇನ್ನು ತುಂಬಾ ಡೇಂಜರಸ್ ಆಗಿದೆ. ಎಲ್ಲರೂ ಜಾಗ್ರತೆ ಮಾಡಿ, ಚೆನ್ನಾಗಿ ಪೌಷ್ಟಿಕವಾದ ಆಹಾರ ಸೇವನೆ ಮಾಡಿ, ಹೆಲ್ದಿ ಆಗಿರಿ. ನಿಮ್ಮನ್ನು ಹಾಗೂ ನಿಮ್ಮ ಲವ್ಡ್ ಒನ್ಸ್ನು ಹುಷಾರಾಗಿ ನೋಡ್ಕೊಳ್ಳಿ. Awesome. Last, before we go, Karyappa, KC Karyappa, Divya Udgar friend kuda, IPL cricketer. Last time live ಅಲ್ಲಿ ಇರುವಾಗ he sent a special message to you. He wanted to talk to you. I don't know, I was not able to reach him. ಅವರು ಲೆವೆಲ್ ಬರೋತಿದ್ರು, ಸೊ ಅವರಿಂದ ನಿಮ್ಗೊಂದು ಮೆಸೇಜ್ ಇದೆ. ಸೊ just want to say hi from his side. Yeah. Hey, thank you Karyappa, very good friend of mine. I know. And well wishers. Last time ಬಂದಿದ್ರು. Yeah, thank you. Our support ಯಾವಾಗ್ಲೂ ಹಿಂಗೆ ಇರ್ಲಿ. ಥ್ಯಾಂಕ್ ಯು ಗೈಸ್, ತುಂಬಾ ಥ್ಯಾಂಕ್ಸ್. ಗುಡ್ ನೈಟ್. ಊಟ ಮಾಡಿ ಚೆನ್ನಾಗಿ. ನೀವು ವೆಜಿಟೇರಿಯನ್ ಊಟ ಮಾಡಿ, ನೀವು ಚಿಕನ್ ಊಟ ಮಾಡಿ. ಥ್ಯಾಂಕ್ ಯು. ನೀವು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು. ಊಟ ಮಾಡ್ಬಿಡ್ರು. ಬಾಯ್. ಲವ್ ಯು ಗೈಸ್. ಬಾಯ್. Love you too, sir. ಬಾಯ್ ಬಾಯ್ ಬಾಯ್.